ಮಗಳೂರಿನಲ್ಲಿ ಮಾಜಿ ಫುಟ್ಬಾಲ್ ಆಟಗಾರರಾದ ಹಾಜಿ ಅಬ್ದುಲ್ ಮಜೀದ್, ಭಾಸ್ಕರ್ ಬೆಂಗ್ರೆ, ಕರ್ನಾಟಕ ರಾಜ್ಯ ಫುಟ್ಬಾಲ್ ಆಟಗಾರ ಶ್ರೀ ತಿರುಮಲ ಇಂಡಿಯನ್ ಗ್ಯಾಸ್ ಮಾಲೀಕರಾದ ಅಬ್ದುಲ್ಲಾ ಅವರ ನೇತೃತ್ವದಲ್ಲಿ ವಿಭಿನ್ನ ಕಾರ್ಯಕ್ರಮ ಎಕ್ಸ್ ಫುಟ್ಬಾಲ್ ಪ್ಲೇಯರ್ ರಿಯೂನಿಯನ್ ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಮಲೇಷಿಯನ್ ಸರ್ಕಾರದ ಮಾಜಿ ಎಂಎಲ್ಎ ಸಭಾಪತಿಗಳಾಗಿದ್ದ ಮಂಗಳೂರಿನ ಹಿರಿಯ ಖ್ಯಾತ ಫುಟ್ಬಾಲ್ ಆಟಗಾರರಾಗಿದ್ದ ದಾತೋ ಡಾಕ್ಟರ್ ಅಮರ್ ಪ್ರೀತ್ ಪಾಲ್ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ದಾತೋ ಡಾಕ್ಟರ್ ಅಮರ್ ಪ್ರೀತ್ ಪಾಲ್ ಸಿಂಗ್ ಮಾತನಾಡಿ, ನಾವಿಲ್ಲಿ ಸೇರಿರೋದು ಫುಟ್ಬಾಲ್ನಿಂದ. ಅದು ನಮ್ಮ ಜೀವಾಳ. ನಮ್ಮ ಸಮಯದಲ್ಲಿ ಪೋಷಕರಿಂದ ಕ್ರೀಡೆಗೆ ಆದ್ಯತೆ ನೀಡ್ತಾ ಇರಲಿಲ್ಲ. ಆದರೆ ನಾನು ಮಾತ್ರ ಫುಟ್ಬಾಲ್ಗೆ ಸಂಪೂರ್ಣವಾಗಿ ತೊಡಗಿಸಿದ್ದೆ. ಈಗಿನ ಆಟಗಾರರಿಗೆ ಬೇಕಾದ ಎಲ್ಲಾ ರೀತಿಯ ಸೌಕರ್ಯ ಮಂಗಳೂರಿನಲ್ಲಿದೆ. ಅದನ್ನ ಅಸೋಸಿಯೇಷನ್ ಕಲ್ಪಿಸಿದೆ ಎಂದವರು ಹೇಳಿದರು. So, in football, it's not playing only. You must have the love for the game and promote the game, which is lacking very much everywhere nowadays. After I left Mangalore, I used to keep in touch with MS Kumar, and also I visited 2-3 times MS Kumar. He was like my godfather in Mangalore. I respected that guy very much, MS Kumar. You have seen, once a player, always a brother. This is not only what we write here. To all my brothers here, we don't want this to be just a writing. Come on, in heart, you have a difference. I and Abdullah cannot get along in the field. Always. I get the ball only, Abdullah wants to win the ball for me. Same thing, among you all have the same problem. But I still see that disease is running in this club, in South Kannada. To all of you all brothers, our team is a team. Football is what we love. For football, please unite. Please unite. If you want to see South Kannada football coming up, it has to be teamwork. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಬಿಎಂ ಅಸ್ಲಾಂ ಮಾತನಾಡಿ, ಹಿರಿಯ ಫುಟ್ಬಾಲ್ ಆಟಗಾರರು ಎಂದು ಆಯೋಜಿಸಿದ ರಿಯೂನಿಯನ್ ಕಾರ್ಯಕ್ರಮ ಇದೊಂದು ದೊಡ್ಡ ಕಾರ್ಯ. ಈ ಬಿಡುವಿಲ್ಲದ ಕಾಲದಲ್ಲಿ ಇಂತಹ ಅದ್ಭುತ ಕಾರ್ಯಕ್ರಮ ಮಾಡಿರುವ ಆಯೋಜಕರ ಶ್ರಮ ಶ್ಲಾಘನೀಯ ಎಂದರು. ಯಾಕಂದರೆ ಪ್ರೀತಿಪಾಲ್ ಇಂಥ ಒಂದು ವ್ಯಕ್ತಿ ಅಂದರೆ ಅವರು ಆ ಕಲಿಲಿಕ್ಕೆ ಬಂದ ವ್ಯಕ್ತಿ ಫುಟ್ಬಾಲ್ಗೆ ಕ್ರೇಜ್ ಆಗಿ ಫುಟ್ಬಾಲ್ನೊಟ್ಟಿಗೆ ಕಲಿತು ಸುಮಾರು 10 ವರ್ಷ ಏನೋ ಇಲ್ಲಿದ್ದರು. ಐ ಆಮ್ ರೈಟ್, 8 ಇಯರ್ಸ್. ಸೊ ಅವರು ಯಾಕಂದರೆ ಫುಟ್ಬಾಲ್ನ ಅಷ್ಟು ಪ್ರೀತಿ ಮಾಡ್ತಿದ್ದರು. ಆ ಬೇಕಾದಷ್ಟು ಮಲೇಷಿಯನ್ ಫಾರಿನ್ ಪ್ಲೇಯರ್ಸ್ ಎಲ್ಲ ಬಂದು ಅಲ್ಲಿ ಆಡ್ತಾ ಇದ್ದರು. ಆದರೆ ಒಬ್ಬನೇ ವ್ಯಕ್ತಿ ಎಲ್ಲರ ಕನೆಕ್ಟಲ್ಲಿದ್ದಾರೆ. ಅಬ್ದುಲ್ಲಾಗಲಿ ಮಜೀದ್ನಾಗಲಿ ಎಲ್ಲರದ ಒಟ್ಟಿಗೆ ಅವರ ಆ ಪ್ರೀತಿ, ನಾನು ಅವರ ಬಗ್ಗೆ ಹೇಳಿದರೆ ಕಮ್ಮಿ ಆಗ್ತದೆ. ಯಾಕಂದರೆ ಒಂದು ಸರಿ ಬಂದರು, ನಾವೊಂದು ಗ್ಯಾದರಿಂಗ್ ಮಾಡಿದ್ದೆವು ಮೈದಾನದಲ್ಲಿ, ಕೇಳಿದರು ಇದಕ್ಕೆಲ್ಲ ಎಷ್ಟು ಖರ್ಚಾಗ್ತದೆ, ನಿಮಗೆ ಏನು, ಯಾರು ಹಣ ಕೊಡ್ತಾರೆ. ಇದು ಮನುಷ್ಯರಿಗೆ ಅರ್ಥ ಆಗುವಂಥದ್ದು. ಇಲ್ಲದ್ರೆ ಜನರು ಅಲ್ಲಿ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಅವ್ರು ಕೇಳಿದಷ್ಟು ಇಲ್ಲಿ ಖರ್ಚು ಏನು, ನಿಮ್ಗೆ ಏನು. ನಾ ಹೇಳಿದೆ, ಸರ್ ಇಲ್ಲ, ಒಂದು ಲೀಗಿಗೆ 2 ಲಕ್ಷ 3 ಲಕ್ಷ ಆಗ್ತದೆ. ಓಕೆ, ನೆಕ್ಸ್ಟ್ ಇಯರ್ ನಾನು ಇಷ್ಟು ಹಣ ಕೊಡ್ತೇನೆ. ನಾನು ಹೇಳಿದಿಲ್ಲ, ಕೊಡ್ತೇನೆ, ನೆಕ್ಸ್ಟ್ ಇಯರ್ ನನ್ನಿಂದ ಇಷ್ಟು ಹಣ ಕೊಡ್ತೇನೆ ಎಂದು. ಅದೇ ಸಾರಿ ಬಂದು ನಮಗೆ ಹಣ ಕೊಟ್ಟು ಅವ್ರಿಗೆ ಏನಾಗಬೇಕು, ಮಲೇಷ್ಯಾ ಮಂಗಳೂರಿಗೆ ಏನು ಸಂಬಂಧ, ಆ ಪ್ರೀತಿ, ಅದನ್ನು ನಾನು ಖಂಡಿತ ಅಪ್ರಿಷಿಯೇಟ್ ಮಾಡ್ತೇನೆ. ನನಗೆ ಏನಾದರೂ ಸ್ವಲ್ಪ ಅಸಮಾಧಾನ ಇದ್ದರೂ ಸಹ ಐ ವಿಲ್ ಅಪ್ರಿಷಿಯೇಟ್ ಯಾರೆಲ್ಲ ಆರ್ಗನೈಸಿಂಗ್ ಮಾಡ್ತಾರೆ ಇದನ್ನು, ಅವ್ರಿಗೆ ನಾನು ಅಭಿನಂದಿಸುತ್ತೇನೆ. ನೀವು ಪ್ರೀತಿಪಾಲ್ ಕೊಟ್ಟ ಗೌರವ ಖಂಡಿತ. ನಾನು ಪ್ರೀತಿಪಾಲ್ಗೆ ಇಷ್ಟೇ ಹೇಳ್ತೇನೆ, ನೀವು ಎಷ್ಟು ತನಕ ನಿಮಗೆ ಆಯುಸ್ಸಿದೆ, ನೀವು ಸಾಯುವ ತನಕ ನಿಮ್ಮ ಮಕ್ಕಳನ್ನು ಸಹ ನಮ್ಮೊಂದಿಗೆ ಸಂಬಂಧ ಬೆಳೆಸಬೇಕು, ನೀವು ನಮ್ಮೊಟ್ಟಿಗೆ ಇರಬೇಕಂತ ನಾನು ಹೇಳ್ತೇನೆ. ನೀವು ಸೊ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತೀರಿ, ನೀವು ಮರೆಯಲಿಲ್ಲ ಅಂತ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಮಾಜಿ ಫುಟ್ಬಾಲ್ ಆಟಗಾರರಾದ ಬಶೀರ್ ರವೂಫ್, ಹಿರಿಯರಾದ ಅಬ್ದುಲ್ಲಾ, ಮೋಹನ್ ಬೆಂಗ್ರೆ, ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ರೆಫ್ರಿ ನವಾಜ್ ಮತ್ತಿತರರು ಉಪಸ್ಥಿತರಿದ್ದರು.